Hi everyone, welcome to Harshapriya YouTube channel. This is my first ever vlog. I am very excited because ನನ್ನ ಫಸ್ಟ್ vlog ನನ್ನ ಮಗನ ಅನ್ನಪ್ರಾಶನ್ vlog ಇರೋದಕ್ಕೆ ನಂಗೆ ಭಾಳ ಖುಷಿ ಅದ. ಸೊ ಫಂಕ್ಷನ್ ಗ್ರ್ಯಾಂಡಾಗಿ ಏನು ಮಾಡ್ತಿಲ್ಲ, ಸಿಂಪಲ್ಲಾಗಿ ಚಿಕ್ಕದಾಗಿ ಮಾಡ್ತಿದ್ರೆ ಚೊಕ್ದಾಗಿ ಮಾಡ್ತಿದ್ದೀನಿ. ನಾನಂತೂ ಭಾಳ ಎಕ್ಸೈಟೆಡ್ ಆಗೇನ್ರಿಪ್ಪ, ಬಿಕಾಸ್ ನಾವೇನಾದರೂ ತಿಂತಾ ಇದ್ರೆ ಸಾಕು ಬಾಯ್ ಚಪ್ಪಸ್ತ ನಮ್ಮನೆ ನೋಡ್ತಿದ್ದ. ಫಸ್ಟ್ ಟೈಮ್ ಸಾಲಿಡ್ ಟೇಸ್ಟ್ ಮಾಡತ್ತಾನ. ಅವ್ನು ಕ್ಯೂಟ್ ಎಕ್ಸ್ಪ್ರೆಷನ್ ನೋಡೋದೇ ಒಂದು ಚಂದ ನೋಡ್ರಿ. ಆ್ಯಂಡ್ ಸುಮಾರು ಜನಕ್ಕೆ ಡೌಟ್ ಇರ್ತೈತಿ, ಯಾಕೆ ಅನ್ನಪ್ರಾಶನ ಮಾಡಿಸ್ಬೇಕು ಆ್ಯಂಡ್ ಎಲ್ಲಿ ಮಾಡಿಸ್ಬೇಕು ಅಂತ. ಎಲ್ಲಿ ಮಾಡಿಸ್ಬೇಕಂದ್ರೆ ಹೊರನಾಡಿಗಾದರೂ ಹೋಗಿ ಮಾಡಿಸಿ, ನಿಮ್ಮ ಕುಲದೇವರಿಗಾದರೂ ಹೋಗಿ ಮಾಡಿಸಿ, ಅಥವಾ ಈ ರೀತಿ ನಿಮ್ಮ ಮನೆಯಲ್ಲಾದರೂ ಮಾಡಿಸ್ಬೋದು, ಏನು ತೊಂದರೆ ಇಲ್ಲ. ಒನ್ ಟೈಮ್ ಶಿವ ಮತ್ತು ಪಾರ್ವತಿ ಮಧ್ಯೆ ಜಗಳ ಆಗುತ್ತೆ. ಆವಾಗ ಪಾರ್ವತಿ ಕೈಲಾಸದಿಂದ ಮಾಯವಾಗಿ ಹೋಗ್ತಾಳೆ. ಅವಾಗ ಇಡೀ ಜಗತ್ತಿನಾಗ ಎಲ್ಲಿನೂ ಅನ್ನ ಮತ್ತು ಆಹಾರ ಸಿಗಲ್ಲ, ನಮ್ಮ ಶಿವನಿಗೂ ಆಹಾರ ಸಿಗಲ್ಲ ನೋಡ್ರಿ. ಅವಾಗ ಪಾರ್ವತಿ ಅನ್ನಪೂರ್ಣೇಶ್ವರಿ ರೂಪದಾಗ ಬಂದು ಶಿವನಿಗೆ ಅನ್ನ ನೀಡ್ತಾಳೆ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಅನ್ನನ ಒಟ್ಟು ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ ನೋಡ್ರಿ. ಹಸಿವು ಅನ್ನೋದು ಶಿವನಿಗೂ ಬಿಟ್ಟಿಲ್ಲ ನೋಡ್ರಿ. ನಾ ಹೇಳಿದ್ದು ಬರೀ 1% ಅದ, ಕತಿ ಇನ್ನೂ ಭಾಳ ದೊಡ್ಡದೈತಿ ನೋಡ್ರಿ. ನಾವು ಅವನಿಗೆ ಸ್ವಲ್ಪನೇ ಎಲ್ಲ ಥರದ ಫ್ರೂಟ್ಸು ಟೇಸ್ಟ್ ಮಾಡಿಸಿದ್ವಿ. ಆ್ಯಂಡ್ ಇದೆಲ್ಲ ನಮಗೊಂಥರ ಮೆಮೊರೀಸ್ ಇದ್ದಂಗೆ ನೋಡ್ರಿ. ನಾವು ಅವನಿಗೆ ಫಸ್ಟ್ ಸಾಲಿಡಾಗಿ ಸ್ವಲ್ಪನೇ ಡ್ರೈ ಫ್ರೂಟ್ಸ್ ಹಾಕಿ ಖೀರ್ ಥರ ರೆಡಿ ಮಾಡಿದ್ದೆ, ಅದನ್ನೇ ತಿಂದ. ಆ್ಯಂಡ್ ಇವಾಗಂತೂ ಸಮ್ಮರ್ ಬೇರೆ ಸ್ಟಾರ್ಟ್ ಆಯಿತು ನೋಡ್ರಿ. ಅದರಲ್ಲೂ ಅವನಿಗೆ ಬಟ್ಟೆ ತುಂಬಾ ಕಿರಿಕಿರಿ ಅನ್ನಿಸ್ಬಿಟ್ಟಿತ್ತು. ಆ್ಯಂಡ್ ಮೋರೋವರ್ ಅವ್ನು ನಿದ್ದೆ ಕೂಡ ಸರಿಯಾಗಿ ಆಗಿರಲಿಲ್ಲ, ಸ್ವಲ್ಪ ಕಿರಿಕಿರಿ ಮಾಡ್ದೆ ಅದಕ್ಕೋಸ್ಕರ. ಆ್ಯಂಡ್ ಅದಕ್ಕೆ ನಾನು ಗೊತ್ತಲ್ವಾ, ನಮ್ಮ ಉತ್ತರ ಕರ್ನಾಟಕ ಮಂದಿ ಎವ್ರಿ ಟೈಮ್ ಸ್ಪೆಷಲಿ ಸಮ್ಮರ್ನಾಗ ಪ್ರಿಫರ್ ಮಾಡೋ ಉಡುಪು ಅಂದ್ರೆ ಅದು ಬನಿಯಾನ್ ನೋಡ್ರಿ. ಅದನ್ನೇ ಹಾಕಿದ್ದ. ಸೊ ಅದನ್ನೇ ಹಾಕ್ಕೊಂಡು ಅವ್ರ ಅಜ್ಜಿ ಹತ್ರ ಕುತ್ಕೊಂಡು ಹಣ್ಣು ತಿಂತ ಎಂಜಾಯ್ ಮಾಡ್ತಿದ್ದ. ಇದಾಗಿತ್ತು ನೋಡ್ರಿ ನನ್ನ ಮಗನ ಅನ್ನಪ್ರಾಶನ್ ವ್ಲಾಗ್.